ಕಾಂಗ್ರೆಸ್ನ ಮೊದಲ ಪಟ್ಟಿ ಏನೋ ರಿಲೀಸ್ ಆಗಿದೆ. ಅದರಲ್ಲಿ 7 ಕ್ಷೇತ್ರಕ್ಕೆ, ರಾಜ್ಯದ 7 ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿದೆ. ಇನ್ನುಳಿದಂತಹ 21 ಕ್ಷೇತ್ರದ ಕಥೆ ಏನು? ಅದಕ್ಕಾಗಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ಕಾಂಗ್ರೆಸ್ನಲ್ಲೂ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇವತ್ತು ಸಂಜೆ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸಂಜೆ ಚುನಾವಣಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ. ಈಗಾಗಲೇ 7 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಇನ್ನುಳಿದ 21 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡೋದಕ್ಕೆ ಕಸರತ್ತು ನಡೀತಾ ಇದೆ. ಸಿಎಂ, ಡಿಸಿಎಂ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದ ಹಾಗೆ ಹಲವರು ಈ ಮಹತ್ವದ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಕ್ಷೇತ್ರಕ್ಕೆ ಒಂದೊಂದೇ ಹೆಸರು ಫೈನಲ್ ಮಾಡಲಿರುವ ಸಭೆ. ಒಂದೇ ಹೆಸರನ್ನ ಫೈನಲ್ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇವತ್ತಿನ ಸಭೆಯಲ್ಲಿ 2ನೇ ಸುತ್ತಿನ ಅಭ್ಯರ್ಥಿಗಳ ಲಿಸ್ಟ್ ತಯಾರಾಗುತ್ತೆ. ಪಟ್ಟಿ ರೆಡಿ ಮಾಡಿ ಅದನ್ನ ದೆಹಲಿಗೆ ರವಾನಿಸಲಿದ್ದಾರೆ ನಾಯಕರು. ಈ ಮಧ್ಯೆ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ಲೋಕಸಭಾ ಸಮರಕ್ಕೆ ಸಚಿವರುಗಳ ಸ್ಪರ್ಧೆ ಫಿಕ್ಸ್ ಆಗತ್ತಾ? ಹೈಕಮಾಂಡ್ ಹೇಳಿದ್ರೂ ಕೂಡ ಸ್ಪರ್ಧೆಗೆ ಹಲವು ಸಚಿವರು ಹಿಂದೇಟು ಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ 2 ಸಚಿವರನ್ನ ಕಣಕ್ಕಿಳಿಸುವ ಕುರಿತು ಇವತ್ತು ಚರ್ಚೆಯಾಗತ್ತೆ. ಯಾರವರು? ಸಚಿವ ಮಹದೇವಪ್ಪ ಮತ್ತು ಮುನಿಯಪ್ಪ ಇಬ್ಬರನ್ನು ಕಣಕ್ಕಿಳಿಸುವಂತಹ ಲೆಕ್ಕಾಚಾರ. ಇವತ್ತಿನ ಸಭೆಯಲ್ಲಿ ಸಚಿವರುಗಳ ಸ್ಪರ್ಧೆ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ಣಯ ಆಗತ್ತೆ. ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡೋ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇದೆ. ಬಳ್ಳಾರಿ, ಬೆಳಗಾವಿ, ಚಿಕ್ಕೋಡಿಯಲ್ಲಿ ಭಾರಿ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇದೆ. ಸಚಿವರಿಗೆ ಗೆಲ್ಲಿಸ್ಕೊಂಡು ಬರುವಂತಹ ಟಾಸ್ಕ್ ಕೊಡೋ ಬಗ್ಗೆ ಚರ್ಚೆಯಾಗುತ್ತೆ. ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಆಯ್ಕೆಯ ಕಗ್ಗಂಟು ಬಹಳ ಜೋರಾಗಿದೆ. ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳೇ ಇಲ್ಲ. ಹೀಗಾಗಿ ಈ ಬಾರಿ ಸಚಿವರುಗಳನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನ ಪ್ಲಾನ್ ಆಗಿತ್ತು. ಆದರೆ ಬಹುತೇಕ ಸಚಿವರುಗಳು ಹಿಂದೇಟು ಹಾಕಿದ್ದಾರೆ. ಕೆಲವರು ತಮ್ಮ ಮಕ್ಕಳನ್ನ ನಿಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮಧ್ಯೆ ಮಹದೇವಪ್ಪ ಮತ್ತು ಮುನಿಯಪ್ಪ ಅವರನ್ನ ಕಣಕ್ಕಿಳಿಸುವ ಪ್ರಯತ್ನಗಳಾಗ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಹಾಗಿದ್ರೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಉಳಿದ ಕ್ಷೇತ್ರಗಳಿಗೆ ಯಾರ್ಯಾರಿಗೆ ಟಿಕೆಟ್ ಅನ್ನುವಂತಹ ಕುತೂಹಲ ಏನಿದೆಯಾ, ಆ ಕುತೂಹಲಕ್ಕೆ ಉತ್ತರ ಸಿಗುವಂತಹ ಚರ್ಚೆ ಇವತ್ತಿನ ಮಟ್ಟಿಗೆ ಆಗತ್ತಾ? ಅದರಲ್ಲೂ ಸಚಿವರುಗಳನ್ನ ಕಣಕ್ಕಿಳಿಸುವಂತಹ ಪೈಕಿ ಯಾರ್ಯಾರಿಗೆ ಹಾಗಿದ್ರೆ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಇಳಿಲೇಬೇಕಾದಂತಹ ಒಂದು ತುರ್ತು ಬರುತ್ತೆ ಅಂತ? ಪ್ರತಿಮಾ, ಈಗ 15 ಕ್ಷೇತ್ರಗಳಿಗೆ ಪಟ್ಟಿ ರೆಡಿ ಮಾಡಿಕೊಂಡು ಸಿಇಸಿ ಸಭೆಯಲ್ಲಿ ಮಂಡಿಸಲಾಯಿತು. ಆದ್ರೆ ಸಿಇಸಿ ಸಭೆಯಲ್ಲಿ ಕೇವಲ 7 ಜನರ ಘೋಷಣೆ ಆಯ್ತು. ಇನ್ನು 2 ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದನ್ನ ನೋಡ್ಕೊಂಡು ತೀರ್ಮಾನ ಮಾಡುವಂತ ಕೆಲ ಕ್ಷೇತ್ರಗಳು ಕೂಡ ಇದ್ದಾವೆ. ಇನ್ನು ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಸಮರ್ಥವಾಗಿ ಇಲ್ಲದ ಕಾರಣ ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಬೇಡಿಕೆ ಮತ್ತು ಒತ್ತಾಯಗಳು ಕೂಡ ಇತ್ತು. ಈಗ 15 ಜನರ ಪಟ್ಟಿ ಮಾಡಿದ ಸಂದರ್ಭದಲ್ಲಿ ಕೋಲಾರ ಮತ್ತೆ ಚಾಮರಾಜನಗರಕ್ಕೆ ಮಹದೇವಪ್ಪ ಮತ್ತು ಮುನಿಯಪ್ಪ ಅವ್ರನ್ನ ಕಣಕ್ಕಿಳಿಸುವಂತ ತೀರ್ಮಾನ ಮಾಡಿದ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅದು ಇನ್ನೂ ಕೂಡ ಒಪ್ಪಿತ ಆಗಿಲ್ಲ. ಯಾಕಂದ್ರೆ ಸಚಿವರುಗಳೇ ಮನಸ್ಪೂರ್ವಕವಾಗಿ ಸ್ಪರ್ಧೆ ಮಾಡುವಂತಹ ತಯಾರಿಗಳನ್ನ ಮಾಡ್ಕೊಂಡಿಲ್ಲ. ಅವ್ರು ನಮಗ್ ಬದಲು ಮಕ್ಕಳಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಡಿಮಾಂಡ್ ಅನ್ನು ಮಾಡ್ತಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಅವರ ಘೋಷಣೆ ಮಾಡಿ ಮತ್ತಮೇಲೆ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತ ತೀರ್ಮಾನ ಆದ್ರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮುಜುಗರ. ಹಾಗಾಗಿನೇ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಭ್ಯರ್ಥಿಗಳ ಆಯ್ಕೆ ಒಂದು ರೀತಿ ದೊಡ್ಡ ಮಟ್ಟಗಿನ ಕಸರತ್ತು ಕಾಣ್ತಾ ಇದೆ. ಬಹುತೇಕ ಕ್ಷೇತ್ರಗಳಲ್ಲಿ ಸಚಿವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆ ಆರಂಭದಿಂದಲೂ ಇತ್ತು. 8 ರಿಂದ 10 ಮಂದಿ ಸಚಿವರು ಕಣಕ್ಕಿಳಿಬೇಕು ಅನ್ನುವಂಥದ್ದಿತ್ತು. ಆದ್ರೆ ಈಗ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗಿರುವಂತ 2 ಕಣಕ್ಕಿಳಿಯೋದಕ್ಕೆ ರೆಡಿ ಇಲ್ಲ. ಇನ್ನುಳಿದಂತ ಸಚಿವರು ಕೂಡ ಯಾರು ಸ್ಪರ್ಧೆ ಮಾಡುವಂತಹ ತಯಾರಿಯನ್ನು ಮಾಡ್ಕೊಂಡಿಲ್ಲ, ಸ್ಪರ್ಧೆ ಮಾಡುವಂತಹ ಒಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿನೇ ಹೈಕಮಾಂಡ್ಗೆ ಒಂದು ದೊಡ್ಡ ಮಟ್ಟದ ತಲೆನೋವಾಗಿದೆ. ಈಗ 15 ಕ್ಷೇತ್ರಗಳದ್ದು ಬಹುತೇಕ ಹೆಸರುಗಳು ಫೈನಲ್ ಆಗಿದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನ ಮಾಡುತ್ತೆ ಅನ್ನೋ ನೋಡ್ಬೇಕು. ಕುಟುಂಬಸ್ಥರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಈಗ 15 ಬಿಟ್ರೆ ಇನ್ನುಳಿದಂತ 13 ಕ್ಷೇತ್ರಗಳ ಆಯ್ಕೆ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಿಶ್ಚಿತವಾಗಿ ನಡೆಯುತ್ತೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ ನಡುವೆ ಜಟಾಪಟಿ ನಡೀತಾ ಇದೆ. ಇದರ ನಡುವೆ ಶಿವಶಂಕರ್ ರೆಡ್ಡಿ ಪಕ್ಷ ಬಿಡುವಂತ ಮಾತನಾಡಿದ್ದಾರೆ. ನನಗೆ ಟಿಕೆಟ್ ಸಿಗದೆ ಇದ್ರೆ ಪಾರ್ಟಿ ಬಿಡ್ತೀನಿ ಅನ್ನುವ ಮಟ್ಟಕ್ಕೆ ಅವರು ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿ ಬಂದಿದ್ರು. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರ ಹೆಸರು ಫೈನಲ್ ಆಗಿದ್ರು ಕೂಡ ಸಮುದಾಯದ ನಡುವಿನ ಜಟಾಪಟಿ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಅವರು ಮಾದಿಗ ಸಮುದಾಯದವರಲ್ಲ, ಅವರು ನಕಲಿ ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಾದಿಗ ಸಮುದಾಯ ಮಾಡಿದೆ. ಆ ಕಾರಣಕ್ಕಾಗಿ ಚಿತ್ರದುರ್ಗದ ಟಿಕೆಟ್ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗೊಂದಲಗಳಾಗಿದ್ದಾವೆ.
ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡದೇ ಇದ್ರೆ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದಿದೆ. ಅಲ್ಲಿಯೂ ಕೂಡ ಮೊದಲ ಲಿಸ್ಟ್ ನಲ್ಲಿ ಅನೌನ್ಸ್ ಆಗ್ಬೇಕಾಗಿದ್ದಂತ ಕ್ಷೇತ್ರ ಅದು ಕೂಡ ಅನೌನ್ಸ್ ಆಗಿಲ್ಲ. ಸೊ ಈ ರೀತಿಯಾದಂತಹ ಬಹುತೇಕ 13ರಿಂದ 14 ಕ್ಷೇತ್ರಗಳು ಬಹಳ ಗೊಂದಲದಲ್ಲಿ ಇದಾವೆ. ಹೀಗಾಗಿ ಈ ಗೊಂದಲ ಇರುವಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ನಡೆಯುತ್ತೆ. 14ನೇ ತಾರೀಕು ಸಿಇಸಿ ಸಭೆ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ಹಾಗಾಗಿ ಅಷ್ಟರ ಒಳಗೆ ಒಂದು 2ನೇ ಪಟ್ಟಿ ಅಂತಿಮಗೊಳಿಸಿ ಇಲ್ಲಿಂದ ಕಳಿಸ್ಕೊಡ್ಬೇಕಾಗುತ್ತೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಂಗಲ್ ನೇಮ್ನೇ ಕಳಿಸ್ಕೊಡ್ತಾರಾ, 2 ನೇಮ್ಗಳು ಕಳಿಸ್ಕೊಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೆಲ ಕ್ಷೇತ್ರಗಳಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಹೈಕಮಾಂಡ್ ತೀರ್ಮಾನ ಮಾಡ್ತು ಅನ್ನುವ ಕಾರಣಕ್ಕಾಗಿ 2 ಹೆಸರುಗಳನ್ನ ಕಳಿಸ್ಕೊಡುವಂತ ಸಾಧ್ಯತೆಗಳು ನಮಗೆ ದಟ್ಟವಾಗಿ ಕಾಣ್ತಾ ಇದಾವೆ. ಯಾಕಂದ್ರೆ ಯಾರ ಒಬ್ಬರ ಹೆಸರು ಕಳಿಸಿದ್ರೆ ಸುಮ್ನೆ ಜಟಾಪಟಿ ಕಾರಣ ಆಗುತ್ತೆ. ಇದು ಹೈಕಮಾಂಡ್ ತೀರ್ಮಾನ ಅಂತ ಹೇಳೋದಕ್ಕೆ ರಾಜ್ಯ ನಾಯಕರಿಗೆ ಒಂದು ಅವಕಾಶಗಳಿರುತ್ತೆ. ಹಾಗಾಗಿ ಕೆಲ ಕ್ಷೇತ್ರಗಳಲ್ಲಿ 2 ಹೆಸರು ಶಿಫಾರಸು ಮಾಡುವಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಅಲ್ಲಿ ಬಹಳಷ್ಟು ಕಡೆಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇರುವಂತಹ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಸಚಿವರುಗಳು ಕಣಕ್ಕಿಳಿಯೋದಕ್ಕೆ ಆ ಮನಸ್ಸು ಮಾಡ್ತಾರ ಅನ್ನೋದೇ ಈಗಿರುವಂತಹ ಕುತೂಹಲ. ನೋಡೋಣ ಚರ್ಚೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.